ಹಾಯ್, ಫೈನಲಿ ವಡೆ ಬಿಸಿ ಬಿಸಿ ವಡೆ ತಿಂತಾ ಇದ್ದೀನಿ. ತುಂಬ ಸಕ್ಕತ್ತಾಗಿದೆ, ಕ್ರಿಸ್ಪಿಯಾಗಿದೆ. ಸ್ವಲ್ಪ ಬಿಸಿ ಬಿಸಿ ಮಾಡ್ತಿದ್ದಂಗೆ ಕಾಲಿನೂ ಆಯಿತು. ಹಸ್ಬೆಂಡ್ ಪಾಪ ಇಟ್ಟು ತಿಂತಾ ಕೂತಿದ್ದಾರೆ ಅಲ್ಲೇ. ಸೊ ನಾನೇನು ತಿಂತಾ ಇದ್ದೀನಿ ನಿಮಗೆ ವೀಡಿಯೋದಲ್ಲಿ ತೋರಿಸ್ಕೊಂಡು. ಬೇಗ ಬೇಗ ಗೆಸ್ಟು ಯಾರು ಬರ್ತಿದ್ದಾರೆ ಅಂದರೆ ಒಂದು 10-15 ನಿಮಿಷದಲ್ಲಿ ಬೇಗ ಕ್ವಿಕ್ಕಾಗಿ. ಬಟ್ ಅದಕ್ಕೆ ಬೇಳೆ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಹೊತ್ತು ಬೇಳೆನ ಬೇಯಿಸೋದು ನೆನೆಹಾಕೋದು ತುಂಬ ಚೆನ್ನಾಗಿಲ್ಲ. ಹಾಗೆ ತುಂಬ ಆಯಿಲಲ್ಲಿ ಫ್ರೈ ಮಾಡಿದ್ರು ಚೆನ್ನಾಗಿದೆ, ಮೀಡಿಯಮ್ ಫ್ರೈಯಲ್ಲಿ ಚೆನ್ನಾಗಿರುತ್ತೆ, ಕ್ವಿಕ್ಕಾಗಿರುತ್ತೆ. ಇದು ಮಸಾಲೆ ವಡೆ ಮಾಮೂಲಿ ಯೂಶ್ವಲಿ ಬಜ್ಜಿ ಬೋಂಡ ಅದೆಲ್ಲ ಯೂಶ್ವಲಿ ತಿಂತಾನೆ ಇರ್ತೀವಿ. ಸೊ ಈ ಥರ ಮಸಾಲೆಯಾಗಿ ಮಾಡಿದ್ರೆ ಮಕ್ಳಿಗೂ ಟೇಸ್ಟಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ನನಗೆ ರಸಮ್ಮು, ಬೇಳೆ ಸಾರು ಈ ಥರದ್ದೆಲ್ಲ ಮಾಡ್ಕೊಂಡು ತಿನ್ಬೋದು. ಯಾರ್ಯಾರು ರೆಸಿಪಿ ಒಂದು ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಅಂದರೆ ನೀವು ಎಷ್ಟು ಮಾಡ್ಕೊತೀರೋ ಅಷ್ಟು, ನಾನು ಒಂದು ಇಬ್ಬರಿಗೆ ಆಗುವಷ್ಟು ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಹಾಗೆ ಸ್ವಲ್ಪ ಕೊತ್ತಂಬರಿ. ಇದನ್ನಿಷ್ಟು ಸ್ವಲ್ಪ ತರಿ ಆಗೋ ಥರ ರುಬ್ಕೋಬೇಕು. ನುಣ್ಣಗೆ ಪೇಸ್ಟ್ ಥರ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ವಡೆಗೆ. ಈ ಥರ ತರಿಯಾಗಿ ರುಬ್ಕೊಂಡು ಅದಾದಮೇಲೆ ಒಂದು ಬೌಲ್ಗೆ ಈ ರುಬ್ಬಿಟ್ಕೊಂಡಂತಹ ಮಿಶ್ರಣ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಕೊಂಡಿರೋಂತಹ ಕರಿಬೇವು, ಅದಾದಮೇಲೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು. ವಡೆಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪಿದ್ರೆ ತುಂಬ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈರುಳ್ಳಿ ಮಾತ್ರ ಚಿಕ್ಕದಾಗಿ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಅದಾದಮೇಲೆ ಕಾಳು 1 ಅವರ್ ಮುಂಚೆ ನೆನೆಹಾಕಿದ್ರೆ ಸಾಕು ಅಂತ ಅನಿಸುತ್ತೆ. ಅದಾದಮೇಲೆ ಸ್ವಲ್ಪ ಅದ್ರ ಜೊತೆ ಸ್ವಲ್ಪ ಅಕ್ಕಿ ಕೂಡ ನೆನೆಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಾಳು ಬೆಳ್ಳಲ್ಲಿ ಇದ್ಕಿದ್ರೆ 2 ಹೋಳಾಗೋ ಥರನೇ ಇರಬೇಕು. ಅದು ಕೂಡ ತುಂಬ ತರಿಯಾಗೂ ಇರಬಾರ್ದು, ತುಂಬ ನುಣ್ಣಗೂ ಪೇಸ್ಟಿ ಥರನೂ ಇರಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿರಬೇಕು. ಅದನ್ನು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಖಾರ ಬೇಕಂತಂದರೆ ಚಿಲ್ಲಿ ಪೌಡರು ಇಲ್ಲ ಪೆಪ್ಪರ್ ಪೌಡರು ಯಾವ್ದು ಬೇಕಾದ್ರೂ ನೀವು ಹಾಕ್ಕೋಬೋದು. ನನಗೆ ಖಾರ ಸಾಕು ಅಂತ ಅನ್ನಿಸ್ತು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ, ಏಕೆಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಹಾಕಿರ್ತೀವಿ, ಮತ್ತು ಒಂದು ಸ್ವಲ್ಪ ಬೇಕಂತಾನೆ ನೋಡ್ಕೊಂಡು ಹಾಕ್ಕೊಳ್ಳಿ. ಏಕೆಂದರೆ ವಡೆಗೆ ಉಪ್ಪಾರೆ ತಿನ್ನೋಕ್ಕಂತೂ ಆಗೋದೇ ಇಲ್ಲ. ಕಲಸಿ ಒಂದು 10 ನಿಮಿಷ, ಒಂದು 15 ನಿಮಿಷ ಅದನ್ನು ನೆನೆಸಿಟ್ರೆ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಕಲಿಸ್ಕೋಬೇಕು, ಏಕೆಂತಂದ್ರೆ ಎಲ್ಲನೂ ಮಿಕ್ಸ್ ಆಗಬೇಕಲ್ಲ, ಮಸಾಲೆ ಎಲ್ಲ ಕೆಳಗಡೆ ಹೊಳೆಯುತ್ತೆ, ಕಾಳೆಲ್ಲ ಮೇಲೆ ಇರುತ್ತೆ. ಹಾಗಾಗಿ ಕ್ಲೀನಾಗಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ನೆನೆಯೋಷ್ಟರಲ್ಲಿ ಒಂದು ಕಡಾಯಿಯಲ್ಲಿ ಅಂದರೆ ಒಂದು ಬಾಣಲೆಯಲ್ಲಿ ಏನು ಇಟ್ಟಿರ್ತೀರೋ ಅದಕ್ಕೆ ಸ್ವಲ್ಪ ಎಣ್ಣೆ, ಎಷ್ಟು ಬೇಕೋ ಅಷ್ಟು ಎಣ್ಣೆ, ವಡೆ ಮುಳುಗೋ ಅಷ್ಟು ಎಣ್ಣೆ ಇಟ್ಕೊಂಡ್ರೆ ಸಾಕು. ಜಾಸ್ತಿ ಎಣ್ಣೆ ಅವಶ್ಯಕತೆ ಇರೋದಿಲ್ಲ ಅಂತ ಅನ್ಕೋತೀನಿ. ಆದರೆ ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ವಡೆ ಹಾಕೋಬೇಕು, ಏಕೆಂದರೆ ಬೇಗ ವಡೆ ಬೇಯೋದಿಲ್ಲ. ಸಿಮ್ಮಲ್ಲಿ ಇಟ್ಕೊಂಡ್ರೆ ಸೊ ಚೆನ್ನಾಗಿ ವಡೆ ಎಣ್ಣೆ ಎಲ್ಲ ಕಾದಾದ್ಮೇಲೆ ವಡೆನ ತಟ್ಟಿ ಹಾಕ್ಕೊತಾ ಇದ್ರೆ ನಿಮಗೆ ಯಾವ ಥರ ಶೇಪ್ ಬೇಕೋ ಫುಲ್ ತೆಳ್ಳಗೆ ಪೆಪ್ಪರ ಬರೋಂಗೂ ಬರುತ್ತೆ. ಇಲ್ಲಾಂದರೆ ನೀವು ಬಟ್ಟೆ ಮೇಲೆ, ಕಾಟನ್ ಬಟ್ಟೆ ಮೇಲೆ ಹಾಕೋರು ಬರುತ್ತೆ. ನನಗೆ ಕೈಯೆಲ್ಲ ಹಾಗೆ ಸಾಕು ಅಂತ ಅನ್ನಿಸ್ತು. ಇರೋರು ಇಬ್ಬರಿಗೆ ಅಲ್ವಾ ಸಾಕು ಕೈಯಲ್ಲೇ ಅಂತ ಅನ್ನಿಸ್ಕೊಂಡು ಕೈಯೆಲ್ಲ ತಟ್ಟಿ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗೇ ಬೇಕಾದ್ರೆ ನೀವು ಒಂದು ಹಾಕಿ ಉಪ್ಪು ಖಾರ ನೋಡ್ಕೊಳ್ಬೇಕಾದ್ರೆ ನೆಕ್ಸ್ಟ್ ಏನೆಲ್ಲ ಕಲಿಸ್ಕೊಳ್ಬೇಕು, ಉಪ್ಪು ಖಾರ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಹಾಕ್ಕೋಬೋದು. ನನಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗೇ ಇತ್ತು, ನಾನು ಚೆಕ್ ಮಾಡ್ಕೊಂಡು ನೋಡಿ ಹಾಕೊಂಡು ತಿಂತಾಯಿದ್ದೀನಿ. ಸೊ ಇದಾದ್ಮೇಲೆ ಇದೊಂದು ಜಾಸ್ತಿ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊತಾರೆ, ಚೆನ್ನಾಗಿರುತ್ತೆ, ಬಿಸಿಯಾಗಿರುತ್ತೆ. ಯಾರಾದರೂ ಗೆಸ್ಟ್ ಬಂದಿದ್ದ ತಕ್ಷಣ ಮಾಡ್ಕೊಡೋಕ್ಕೆ ಈಸಿ ಆಗುತ್ತೆ. ರಸಮ್ಗಾಗಲಿ, ಪಾಯಸ ಆಗಿರ್ಬೋದು, ಹೆಸರುಬೇಳೆ ಪಾಯಸ, ಸಬ್ಬಕ್ಕಿ ಸೊಪ್ಪು ಪಾಯಸ ಮತ್ತು ಗಸಗಸೆ ಪಾಯಸಕ್ಕಂತೂ ಸಕ್ಕತ್ತಾಗಿರುತ್ತೆ ಈ ವಡೆ ಮಾತ್ರ ತಿನ್ನೋಕ್ಕೆ. ಹಾಗೆ ನನ್ನ ಮಗನೂ ಕೂಡ ತಿಂದು ಟೇಸ್ಟ್ ಮಾಡ್ತಾಯಿದ್ದೆ, ಎಷ್ಟು ಚೆನ್ನಾಗಿದೆ ಅಂತ ಅಂದೆ. ನೋಡಿ ನಾನು ವೀಡಿಯೋದಲ್ಲಿ ಮಾತಾಡ್ತೀನಿ, ನಾನು ವೀಡಿಯೋದಲ್ಲಿ ನೋಡ್ತೀನಿ ಅಂತಿದ್ದೆ. ನಾನು ತಿನ್ನೋ ಅಪ್ಪು ಅಂತ ಅಂದರೆ ತಿಂತಾನೆ ಇರಲಿಲ್ಲ. ಈ ವಿಡಿಯೋ ಇಷ್ಟ ಆಗಿದೆಯಲ್ಲ, ಪ್ಲೀಸ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಲ್ಲ ಮಸಾಲೆ ವಡೆ ಮಾಡ್ಕೊಂಡು ತಿಂದಿಲ್ಲ ಅಂತ ಕಮೆಂಟ್